ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ನಿನ್ನೆ ವಿಚಾರದೊಳಗ ಉಪದೇಶ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದೀರಪ್ಪ. ಈ ಪಾರಮಾರ್ಥ ತಿಳಿಬೇಕಂದ್ರ ಮೊದಲು ಸ್ವಲ್ಪ ಕರ್ಮದ ಅವಶ್ಯಕತೆ ಇರ್ತದೆ. ನಂತರ ನಾಮಸ್ಮರಣೆ ಇರ್ತದೆ. ನಾಮಸ್ಮರಣೆ ಆದ್ಮೇಲೆ ನಾವು ಯಾವ ದೇವರ ನಾಮಸ್ಮರಣೆಯನ್ನು ಮಾಡ್ತೇವಿ, ಆ ದೇವರ ಸ್ಥಿತಿಗತಿಗಳು ಅಂದ್ರೆ ಏನೋ ಅನ್ನೋದು ಸ್ವಲ್ಪ ತಿಳಿಬೇಕಾಗ್ತದೆ. ಮತ್ತೆ ನಿಜವಾದ ದೇವ್ರಂದ್ರೆ ಏನು, ಆತನ ಲಕ್ಷಣಗಳು ಏನನ್ನ ವಿಚಾರವನ್ನ ತಿಳಿಬೇಕಾಗ್ತದೆ. ಮತ್ತೆ ನಿಜವಾದ ದೇವ್ರು ಅಂದ್ರೆ ಏನಂತ ನಾವು ವಿಚಾರ ಮಾಡಿ ನೋಡಿದ್ರ ರೂಪನಾಮ ರಹಿತವಾಗಿರ್ತಕ್ಕಂಥದ್ದೇ ದೇವ್ರು ಅಂತ ಆಗ್ತದೆ. ಮತ್ತೆ ಯಾವುದು ಈ ರೂಪನಾಮ ರಹಿತವಾಗಿರ್ತಕ್ಕಂಥದ್ದು ಅಂತ ನಮ್ಮ ದೇಹಪುರದಲ್ಲಿ ವಿಚಾರಿಸಿ ನೋಡಿದಾಗ, ಈ ದೇಹದೊಳಗ ವಿಚಾರಿಸಿ ನೋಡಿದಾಗ ರೂಪ ನಾಮ ರಹಿತವಾಗಿರ್ತಕ್ಕಂಥದ್ದು ಆ ಆತ್ಮ ಸ್ವರೂಪವೇ ಆಗಿದೆ. ಆ ಆತ್ಮ ಸ್ವರೂಪನೇ ಸತ್ಯ ಅಂತ ನಾವು ತಿಳಿಬೇಕಾಗ್ತದೆ. ಆದ್ರ ಈ ದೇಹಪುರದಲ್ಲಿ ಈಶ್ವರನು ಎಲ್ಲಾ ಕಾರ್ಯಗಳನ್ನ ಮಾಡ್ತಾನ. ವಿಷ್ಣುವು ಅರಿವು ಸ್ವರೂಪದೊಳಗಿದ್ದು ಎಲ್ಲಾ ಜೀವರಾಶಿಗಳನ್ನ ಪಾಲನೆ ಪೋಷಣೆ ಮಾಡ್ತಾನ. ಆ ಅಂತರಾತ್ಮನ ರೂಪದೊಳಗ ಆತ ಇರ್ತಾನ. ಎಲ್ಲ ಜೀವರಾಶಿಗಳೊಳಗೂ ಆ ಆತ್ಮನೇ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪನೇ ಅಂತರಾತ್ಮನಾಗಿ ಕರ್ತೃನು ಭೋಕ್ತನು ಆಗಿರುವನೆಂದು ಜಾಣರು ತಿಳಿಯಬೇಕು ಅನ್ನೋ ವಿಚಾರವನ್ನ ನೋಡಿದೀವರಪ್ಪ ನಿನ್ನೆ ವಿಚಾರದೊಳಗ. ಇವತ್ತು ಮುಂದುವರಿದ ಭಾಗ, ಅಂತರಾತ್ಮನ ಕೇಳುವನು, ನೋಡುವನು, ಮೋಸುವನು, ಸವಿಯುವನು, ವಿಚಾರದಿಂದ ತಿಳಿದು ಗುರುತಿಸುವನು ಮತ್ತು ಜನರಲ್ಲಿ ತನ್ನವರು ಎರವರು ಎಂಬುದನ್ನ ಅರಿಯುವನು. ನಮ್ಮೊಳಗ ಅಂತರಾತ್ಮ ಏನ್ ಕೆಲಸ ಮಾಡ್ತಾನಂದ್ರ ಅವನೇ ಎಲ್ಲ ವಿಚಾರವನ್ನು ಕೇಳೋದು, ನೋಡೋದು, ಮೋಸಿಸೋದು, ರುಚಿಸುವುದು, ಗುರುತಿಸೋದು, ಇವ್ರು ನಮ್ಮವ್ರು ಇವ್ರು ಬೇರೆಯವರು ಅಂತ ಆ ಸೂಕ್ಷ್ಮ ಅರಿವಿನ ಸ್ವರೂಪದಲ್ಲಿ ಅವನೇ ಇರ್ತಾನೆ. ಯಾರು? ಅಂತರಾತ್ಮನು. ಇನ್ನ ಜಗತ್ತಿನ ಜೀವಾಳವಾದ ಜೀವನ ಕಲೆಯು ಒಂದೇಯಾಗಿದ್ದರೂ ಅದಕ್ಕೆ ದೇಹ ಲೋಭದ ಆತಂಕವಿರುವುದು. ಇಲ್ಲಿ ಆ ಅಂತರಾತ್ಮನೆ ಎಲ್ಲ ಜೀವರಾಶಿಗಳೊಳಗೂ ಕೂಡ ಒಂದೇ ಆಗದನ. ಆದ್ರ ಇದ್ರೊಳಗ ದೇಹವೇ ನಾನೆಂಬ ಲೋಭ ಬುದ್ಧಿ ಅಲ್ಲಿ ಬಂದ್ ಹಿಡಿತೈತಿ. ಅದು ಈ ದೇಹ ಸತ್ಯ, ಇದೇ ನಿಜ ಅಂತ ಈ ಅಂತರಾತ್ಮನನ್ನ ಮರಿತೈತಿ. ಈ ಸ್ಥೂಲ ಶರೀರವೇ ತಾನೆಂಬ ಭಾವದೊಳಗಿದೆ ಹಿಡಿತೈತಿ. ಇದೇ ದೇಹಾಭಿಮಾನದಿಂದಲೇ ಪ್ರಾಣಿಗಳು ತೆರೆಯ ಮೇಲೆ ತೆರೆ ಬರುವಂತೆ ಹುಟ್ಟುವವು, ಬೆಳೆಯುವವು, ಸಾಯುವವು, ಕೊಲ್ಲುವವು. ಇಲ್ಲಿ ಎಲ್ಲರೊಳಗೂ ಆ ಅಂತರಾತ್ಮ ಒಂದೇ ಆಗಿದ್ರು ಕೂಡ, ಎಲ್ಲ ಜೀವರಾಶಿಗಳೊಳಗೂ ಅಂತರಾತ್ಮನು ಒಂದೇ ಆಗಿದ್ರು ಕೂಡ ಅವನೇ ಎಲ್ಲವನ್ನ ರುಚಿಸುವನು, ಮೋಸುವನು, ಸವಿಯುವನು, ಸ್ಪರ್ಶ ವಿಚಾರವನ್ನ ತಿಳಿಯುವನು ಆಗಿದ್ರು ಕೂಡ ಅದರೊಳಗೆ ದೇಹ ಲೋಭದ ಅಂಶ ಆತಂಕ ತುಂಬ್ಕೊಂಡತಿ. ಈ ದೇಹವೇ ನಾನನ್ನೋದು ಬಂದ್ ಸೇರ್ಕೊಂಡ್ಬಿಡತಿ. ಅದೇ ಎಲ್ಲ ಪ್ರಾಣಿಗಳು ಈ ತೆರೆ ಮೇಲೆ ಅಂದ್ರ ಈ ಚಿತ್ರದ ಮೇಲೆ, ಸಿನಿಮಾಟ್ಯಾಗಿಸ್ ಮೇಲೆ ಅಥವಾ ನಮ್ ಟಿವಿ ಮೇಲೆ, ಮೊದಲ ಸಿನಿಮಾಟ್ಯಾಗಿ ಸುಧಾರಣೆ ಕೊಡ್ತಿದ್ರು, ಎಲ್ಲ ಮನೆಯೊಳಗ ಟಿವಿನ ಐತೆ. ಎಲ್ಲ ಟಿವಿ ಮೇಲೆ ಹೆಂಗ ಎಲ್ಲ ಪ್ರಾಣಿಗಳು ಎಲ್ಲ ಚಿತ್ರಗಳು ಎಲ್ಲವೂ ಬಂದ್ ಹೋಗ್ತಾವೋ ಅದರಂತೆ ಇಲ್ಲಿ ಎಲ್ಲಾ ಜೀವರಾಶಿಗಳು ದೇಹ ಅಭಿಮಾನ ಹಿಡಿದು ತೆರೆಯ ಮೇಲೆ ತೆರೆಯು ಬರುವಂತೆ ಹುಟ್ಟುವವು, ಬೆಳೆಯುವವು, ಸಾಯುವವು, ಕೊಲ್ಲುವವು. ಇದು ಯಾಕೆ ಹಿಂಗಾಗ್ತದ? ಹುಟ್ಟೋದು, ಸಾಯೋದು, ಮತ್ ಬರೋದು. ತೆರೆಯ ಮೇಲೆ ಚಿತ್ರ, ಆ ಪಟ ಬಿಳಿ ಪರದ ಹಂಗೆ ಇರ್ತತಿ, ಅದ್ರ ಮೇಲೆ ಅನೇಕ ಚಿತ್ರಗಳು ಬಂದು ಹೋಗ್ತಾವ.
ನದಿ ಹರಿತೈತಿ, ಬೆಂಕಿ ಎತ್ತಿ ಉರಿತೈತಿ, ಬಿಲ್ಡಿಂಗ್ ಇರ್ತಾವ, ಬಿಲ್ಡಿಂಗ್ ಮೇಲೆ ಬೀಳ್ತಾವು, ಬ್ಲಾಸ್ಟ್ ಆಕ್ಕವು, ಏನೆಲ್ಲ ಆಗಿ ಹೋದ್ರು ಕೂಡ ತೆರೆ ಹೆಂಗ್ ಉಳ್ದಿರ್ತತೋ ಹಂಗ ಇಲ್ಲಿ ಆ ಮೂಲ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಹಂಗ ಉಳ್ದತಿ. ಆದ್ರೆ ಈ ದೇಹಾಭಿಮಾನ ಹಿಡಿದಿರೋದ್ರಿಂದ ಇವೆಲ್ಲವೂ ತೆರೆಯ ಮೇಲೆ ತೆರೆ ಬರುವಂತೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಇವೆಲ್ಲವೂ ನಡೀತದವು. ಈ ಚಂಚಲ ಸಮುದ್ರದ ಏರಿಳಿತದಲ್ಲಿ ಮೂರು ಲೋಕಗಳೇ ಆಗಿ ಹೋಗುವವು. ಇಲ್ಲಿ ಬರೀ ಹುಟ್ಟು ಸಾವು ಮನುಷ್ಯರೊಳಗ ಅಷ್ಟೇ ಆಕತಿ ಅಂತಲ್ಲ, ಸ್ವರ್ಗಲೋಕ, ನರಲೋಕ, ನರಕಲೋಕ, ಈ ಭೂಲೋಕದಾಗ ಈ ಮೂರು ಲೋಕದಾಗೂ ಇದೇ ನಡೀತೈತಿ. ಇದು ಬರೀ ಅಲ್ಲೈತಿ ಇಲ್ಲಿಲ್ಲ, ಇಲ್ಲೈತಿ ಅಲ್ಲಿಲ್ಲ ಅಂತಲ್ಲ. ದೇವನ್ ದೇವತೆಗಳ ತಗೋ ಐತಿ, ರಾಕ್ಷಸರ ತಗ ಐತಿ, ಮಾನವರ ತಗೋ ಐತಿ. ಅರಗಿನ ಮನಿ ಉರಿಯ ಕಂಡುಡೆ ಉದಕ ಬಾಯಾರಿತ್ತು ನೋಡ. ಅರಗಿನ ಮನಿ ಉರಿಯ ಕಂಡುಡೆ ಉದಕ ಬಾಯಾರಿತ್ತು ನೋಡ. ಅಗೆಯುಂಬೋ ಬಾವಿ, ಅಗೆಯುಂಬೋ ಬಾವಿ, ಬಾವಿ ತೋಡ ಹೋದವರೆಲ್ಲ ಸತ್ತು ಹೋದರು, ಸತ್ತು ಹೋದರು. ಈ ಸುದ್ದಿಯು ಮೂರು ಲೋಕದಲ್ಲಿ ಸುರೆಗೊಂಡಿತ್ತು ನೋಡ ಗುಹೇಶ್ವರ. ಅರಗಿನ ಮನಿ ಉರಿಯ ಕಂಡುಡೆ ಅಂದ್ರ ಈ ದೇಹ ಅನ್ನೋದೇ ಒಂದು ಅರಗ. ಇದಕ್ಕ ಉರಿ ಅನ್ನೋದು ಕಂಡ್ರೆ ಇದು ಹೆಂಗ್ ಕರಿಗ ಹೋಗ್ತದೋ, ಅರ್ಥಾತ್ ಈ ದೇಹ ಅನ್ನೋದಕ್ಕೆ ಆಯಸ್ಸು ಎಂಬ ಉರಿ ತಗಲ್ತಾ ಇದೆ. 5 ವರ್ಷ ಆತ್, 10 ವರ್ಷ ಆತ್, 20 ವರ್ಷ ಆತ್, 30 ವರ್ಷ ಆತ್, 40, 50 ವರ್ಷ ಆತು ಅಂತ. ಅಲ್ಲಿ ಹೆಂಗ ಆ ಕರ್ಪೂರ ಹರಗು ಅದು ಉರಿಗೆ ಹೆಂಗ ಬೆಂಕಿಗೆ ಹೆಂಗ ಕರಗಿ 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 ಹೋಗ್ತದೋ ಹಂಗಿಲ್ಲಿ ದೇಹ ಅನ್ನೋದು ಕೂಡ ಆಯಸ್ಸು ಅನ್ನೋ ಉರಿಗೆ ಕರಿಗಿ ಕರಿಗಿ ಹೋಗ್ತದೆ. ಆದರೆ ಉದಕ ಬಾಯಾರಿತ್ತು ನೋಡ. ಉದಕ ಅಂದ್ರೆ ಒಂದ್ ಅರ್ಥದಲ್ಲಿ ನೀರ್ ಅಂತ ಆಗ್ತದೆ, ಇನ್ನೊಂದ್ ಅರ್ಥದ ಉದಕ ಅಂದ್ರೆ ಮನಸ್ಸು. ಉದಕ ಬಾಯಾರಿತ್ತು ನೋಡ ಅಂದ್ರೆ ಮನಸ್ಸು ಬಯಕೆಗಳ ಬಾಯಾರಿಕೆಯಾಗಿತ್ತು. ಶರೀರ ಸತ್ತು ಹೋದ್ರೂ ಕೂಡ ಇದರ ಬಾಯಾರಿಕೆ ಮಾತ್ರ ನೀಗೋದಿಲ್ಲ. ಇದೇ ಬಾಯಾರಿಕೆಗಳೇ ಅಂದ್ರೆ ಈ ಬಯಕೆಗಳೇ ಮೂರು ಲೋಕದಲ್ಲಿ ಸುರೆಗೊಂಡಿತ್ತಂದ್ರೆ ಮೂರು ಲೋಕದೊಳಗೂ ಕೂಡ ಇದೇ ಸುದ್ದಿ ನಾನು 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 ಅನ್ನೋದು ತುಂಬಿಕೊಂಡಿರ್ತದ. ಇಲ್ಲಿ ಕೂಡ ಅಲ್ಲಮ ಪ್ರಭುದೇವರ ವಚನದ ಇಲ್ಲಿ ಕೂಡ ಅದನ್ನ ಹೇಳ್ತಾರ. ಮೂರು ಲೋಕದಗಳು ಕೂಡ ಇದೇ ನಡೆಸ್ಕೊಂತ ಬಂದೈತಿ ಅಂದ್ರ ಅರಗಿನ ಮನಿ ಉರಿಯ ಕಂಡುಡೆ ಉದಕ ಬಾಯಾರಿತ್ತು ನೋಡ. ಅಗೆಯಿಂಬೋ ಬಾವಿ, ಅಗೆಯಿಂಬೋ ಬಾವಿ, ಬಾವಿ ತೋಡ ಹೋದವರೆಲ್ಲ ಸತ್ತು ಹೋದರು. ಅಂದ್ರೆ ಈ ಬಯಕೆಗಳು ನಮ್ಮಿಂದ ಬೆನ್ನತ್ತಿ 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 ಈ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದ್ರೊಳಗಾಗಿನ ಈ ದೇಹ ಅನ್ನೋದು ಸತ್ತು ಹೋಗ್ತದೆ, ನಾಶವಾಗಿ ಹೋಗ್ತದೆ. ಈ ಶರೀರ ಸತ್ತೋದ್ರು ಕೂಡ ಅಂತರಂಗದೊಳ ಬಯಕೆಗಳು ಸಾಯೋದಿಲ್ಲ. ಇಲ್ಲಿ ಸಾವು ಅಂದ ತಕ್ಷಣ ನಾವೇನ್ ತಿಳಿತೇವಿ? ಈ ಶರೀರದ ಸಾವೇ ಸಾವು ಅಂತ ತಿಳಿತೇವಿ. ಆದ್ರ ಮಹಾತ್ಮರು ಈ ಶರೀರದ ಸಾವು ಅನ್ನೋದಿಲ್ಲ. ವಿವೇಕಾನಂದ್ರ ಏನ್ ಹೇಳ್ತಾರ, ಸಾವು ಅನ್ನೋದಕ್ಕ ಅವರು ಇದೊಂದು ಅಂಗಿ ಬದಲಾಯಿಸುವ ಕ್ರಿಯೆ ಅಂತ ಹೇಳ್ತಾರ. ಇದೊಂದು ನಮ್ ಮ್ಯಾಗಿಂದು ಅಂಗಿ ಹಳೇದಾಗಿತ್ತು, ಹರಿದತ್ತ, ಅದನ್ನ ಬಿಟ್ಟಿವಿ, ಹೊಸ ಅಂಗಿ ಅಕ್ಕೆಂಬಂದ್ವಿ ಅಂತ ಹೇಳ್ತಾರ. ಮತ್ತೆ ಶರಣರು ಯಾವ್ದಕ್ ಸಾವು ಅಂತ ಹೇಳ್ತಾರ ಬಲ್ಲಂತವ್ರಂದ್ರ, ಮನಸ್ಸು ಎಂದು ಸಾಯ್ತದೋ ಅದೇ ಸಾವು. ಅಂತ ಸಾವಿಗೆ ಶರಣರು ಮರಣವೇ ಮಹಾನವಮಿ ಅಂತ ಹೇಳಿದಾರ. ಮರಣವೇ ಮಹಾನವಮಿ ಅಂತ ಅವ್ರ ಮಹಾತ್ಮರು ಹೇಳಿದಾರಂದ್ರ ಮನಸ್ಸು ಎಂದು ಸಾಯ್ತದ ಅಂದ ಇದು ಶರೀರ ಯಾವಾಗರ ಸಾಯವಲ್ದ್ಯಾಕ, ಇದು ಯಾವಾಗಾರ ಇದ್ರ ಕರ್ಮಾನುಸಾರವಾಗಿ ಇದು ಎಷ್ಟು ದಿನಕ್ಕರ ಆಗ್ಲಿ, ಇದು ಹೆಂಗರ ಆಗ್ಲಿ, ಎಂದು ಮನಸ್ಸು ಸಾಯ್ತದ ಅಂದೇ ಮುಕ್ತಿ. ಮನದ ಸಂಚಲ ಒಳೆಯುವುದೇ ಮುಕ್ತಿ. ವೇದ ಶಾಸ್ತ್ರ ಪುರಾಣಗಳ ಕುಟ್ಟಣವ ಕುಟ್ಟಲೇಕೆ ಬರೀ ನುಚ್ಚು ತೌಡು ಕಾಣಿಬಿರೋ. ಅತ್ತ ಇತ್ತ ಹರಿವ ಮನದ ಸಿರವನರಿದುಡೆ ಬಚ್ಚ ಬರಿಯ ಬಯಲೋಚನ ಮಲ್ಲಿಕಾರ್ಜುನ. ಅಂದ್ರ ಆ ಮನಸ್ಸು ನಾಶ ಆತಂದ್ರ ಅದೇ ಮುಕ್ತಿ, ಅದೇ ಕೊನೆ. ಆ ಮನಸ್ಸು ಕೊನೆಯಾಗದೆ ಈ ಬಂಧನದಿಂದ ಬಿಡುಗಡೆ ಅಂತ. ಮತ್ತೆ ಮನಸ್ಸು ಹೆಂಗ ಕೊನೆ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರ ಈ ಬಲ್ಲಂತವರ ಸಂಘದಿಂದ ಪಾರಮಾರ್ಥ ವಿಚಾರದಿಂದ ಅದನ್ನ
ಕೊನೆ ಮಾಡಕ್ಕಾಗ್ತದೆ. ಆ ಮನಕ್ಕ ಬ್ರಹ್ಮ ವಿಚಾರವನ್ನು ತಿಳಿಸ್ತಾ 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 ಆ ಮನ ಬ್ರಹ್ಮ ಸ್ವರೂಪ ಆಗ್ತದೆ. ಅದನ್ನೇ ಮನೋರ್ಲಯ ಅಂತ ಹೇಳ್ತಾರ, ಅದನ್ನೇ ಮುಕ್ತಿ ಅಂತ ಹೇಳ್ತಾರ. ನಮ್ಮ ಶರಣರು ಮರಣವೇ ಮಹಾನವಮಿ ಅಂತ ಹೇಳ್ತಾರ. ಅದೊಂದು ದೊಡ್ಡ ಹಬ್ಬ. ಯಾಕೆ ಹಬ್ಬ ಅಂತ ದೊಡ್ಡ ಹಬ್ಬ ಯಾಕದು ಅಂದ್ರ, ಇಲ್ಲಿವರೆಗೂ ಆ ಮನಸ್ಸೇ ಸತ್ಯ ಅಂತ ತಿಳಿದು ಅದೇ ನಿಜ ಅಂತ ತಿಳಿದು ಹುಟ್ಟು ಸಾವು ಹುಟ್ಟಿಗೆ ಬಂದ್ಕಂತಿದ್ವಿ. ಈ ತೆರೆ ಮೇಲೆ ಚಿತ್ರಗಳು ಬಂದು ಹೋಗುವಂಗ ಈ ಭೂಮಿಯನ್ನ ತೆರೆ ಮೇಲೆ ನಾವು ಹುಟ್ಟು ಸಾವು ಅಥವಾ ಆತ್ಮನ ತೆರೆ ಮೇಲೆ ನಾವು ಬಂದ್ಕಂತ ಹೋಗ್ಯಂತ ಹಿಂಗ ಇದನ್ನ ಕಾಲ ಕಳ್ಕೊಂಡ್ ಬಂದ್ಬಿಟ್ವಿ. ಈ ಸುದ್ದಿಯು 3 ಲೋಕದಲ್ಲೇ ಸುರೆಗೊಂಡತ್ತು. ಇದು ಭೂಲೋಕದಾಗ ಅಷ್ಟ ಅಲ್ಲ, 3 ಲೋಕದಗಳು ಕೂಡ ಹಂಗೈತಿ. ಆದ್ರ ಎಲ್ಲೆಲ್ಲಿ ಕೂಡ ಈ ಅಂತರಾತ್ಮನ ಈ ಚಂಚಲ ಸ್ವರೂಪನದನೋ ಈತನ ಕಾರ್ಯ ಇದ ಐತಿ. ಆದ್ರೆ ಇವನು 3 ಲೋಕದಲ್ಲಿ ಇರ್ತಕ್ಕಂಥವನು ಇವನೇ. ಯಾರು? ಅಂತರಾತ್ಮನು. ಅವನು ಬ್ರಹ್ಮ ವಿಷ್ಣುವರ ಒಳಗಿರ್ತಕ್ಕಂಥ ಅಂತರಾತ್ಮನ ಒಂದೇ, ಸಣ್ಣ ಸೂಕ್ಷ್ಮಾಣು ಜೀವಿಗಳೊಳಗಿರ್ತಕ್ಕಂಥ ಅಂತರಾತ್ಮನು ಕೂಡ ಒಂದೇ ಆಗಿದೆ. 3 ಲೋಕಗಳನ್ನು ನಡೆಸುತ್ತಾನೆಂದು ಅಂತರಾತ್ಮನು ತ್ರೈಲೋಕ್ಯ ನಾಯಕನೆನಿಸಿದ್ದಾನೆ. ಅವನು ಈ 3 ಲೋಕಗಳ ನಾಯಕನಾಗಿ ಯಾರದನಪ್ಪ ಅಂದ್ರ ಈ ಅಂತರಾತ್ಮನೇ ಅದನ. ಇವನೆಲ್ಲ ಜೀವರಾಶಿಗಳೊಳಗಿದ್ದು ಅವು ಎಲ್ಲವೂ ಕೂಡ ಅವ ದೇಹ ಮತಿಯಿಂದ ಅಥವಾ ಮನಸ್ಸಿನ ಸೂಕ್ಷ್ಮ ಅಹಂಕಾರದ ಮತಿಯಿಂದ ಈ ತೆರೆ ಮೇಲೆ ಇವು ಬಂದ್ ಹುಟ್ಟು ಸಾವು ಬಂದಂಗ್ ಹೋಗ್ತವೋ, ಅಥವಾ ಸಮುದ್ರದ ಏರಿಳಿತದಲ್ಲಿ 3 ಲೋಕಗಳೇ ಆಗಿ ಹೋಗುವವು. ಈ ಸಮುದ್ರದಾಗ ಹೆಂಗ ಅಲೆಗಳು ಬಂದು ಹೋಗ್ತವೋ ಹಂಗ ಈ 3 ಲೋಕಗಳು ಕೂಡ ಹುಟ್ಟೋದು, ನಾಶವಾಗೋದು, ಬರೋದು, ಹೋಗೋದು ಎಲ್ಲವೂ ಕೂಡ ಇದ್ದೇ ಐತಿ. ನಾವ್ ಹಿಂದಿನ ಅಧ್ಯಾಯದೊಳಗ ನೋಡಿದ್ವಿ ಬ್ರಹ್ಮಾಂಡ ಪ್ರಳಯ ಅನ್ನೋದ್ರೊಳಗ. ಆ ಬ್ರಹ್ಮಾಂಡ ಪ್ರಳಯದೊಳಗ ಎಲ್ಲ ಲೋಕಗಳು ಎಲ್ಲವೂ ಕೂಡ ನಾಶವಾಗಿ ಹೋಗ್ತವ, ಮತ್ ಎಲ್ಲವೂ ಹುಟ್ಟತವ. ಮತ್ತೆ ನಾಶರಹಿತನೇ ಯಾರಂತ ನಾವು ತಿಳಿಬೇಕಾಗ್ತದ. ರೂಪನಾಮ ರಹಿತವಾದ ಪರಮಾತ್ಮನೇ ಅವನು ಅನ್ನೋದನ್ನ ನಾವು ತಿಳಿಬೇಕಾಗ್ತದ. ಇದರ ಪ್ರತ್ಯಂತರದ ವಿಚಾರ ನೋಡಿರಲ್ಲ. ಈ ರೀತಿಯಾಗಿ ಅಂತರಾತ್ಮನ ಸ್ವರೂಪವನ್ನು ವಿವರಿಸಿದೆವು. ಈ ಅಂತರಾತ್ಮನ ಹೆಂಗದನಂದ್ರ ಎಲ್ಲ ಜೀವರಾಶಿಗಳೊಳಗ ಅದನ. ಆ ಎಲ್ಲದ್ರೊಳಗ ನಾನು ಅನ್ನೋದಲ್ಲಿ ದೇಹ, ಮನಸ್ಸು, ಇಂದ್ರಿಯಗಳು ಇವೇ ನಾನು ಅನ್ನೋದು ಬಂದು ಕುಂದಿರ್ತಾವ. ಇವೇ ನಾನು ಅನ್ನೋದು ಇದು ಭೂಲೋಕದಾಗ ಅಷ್ಟೇ ಅಲ್ಲ, 3 ಲೋಕದೊಳಗಿದೆ ಅಂತರಾತ್ಮನದೇ ಇದೆ. ಈ ರೀತಿಯಾಗಿ ಅಂತರಾತ್ಮನ ಸ್ವರೂಪವನ್ನು ವಿವರಿಸಿದೆವು. ಆದರೆ ಅವನು ಸಹ ತತ್ವಗಳಲ್ಲಿಯೇ ಬರುವನು. ಅದಕ್ಕಾಗಿ ಮುಂದೆ ಮಹಾವಾಕ್ಯದ ವಿಚಾರ ಮಾಡಲಿಕ್ಕೆ ಬೇಕು. ನಾವು ಅಂತರಾತ್ಮ ಅಂತ ಏನ್ ಹೇಳಿದ್ವಲ್ಲ, ಎಲ್ಲರೊಳಗದನ, ಎಲ್ಲದನ್ನು ನಡೆಸ್ತಾನ ಮಾಡ್ತಾನಂದ್ರ ಅವನು ಏನ್ 5 ತತ್ವಗಳು 25 ತತ್ವಗಳು ಅಂತ ಹೇಳ್ತಾವಲ್ಲ, ಇದ್ರೊಳಗ ಅವನು ಬಂದು ಹೋಗ್ತಾನ. ಇವನು ಇವ್ ಯಾವಕ್ಕೂ ಅಂಟಿಕೊಳ್ಳಿಲ್ದವನಲ್ಲ. ಈತನು ಕೂಡ ಈ 25 ತತ್ವಗಳಂತೇನ್ ನಾವ್ ಹೇಳ್ತಾವಲ್ಲ, 5 ಪಂಚಭೂತಗಳ 25 ತತ್ವಗಳಂತ, ಇದರಲ್ಲಿ ಇವನು ಕೂಡ ವಾಯುವಿನಿಂದ ಆ ಅರು ಸ್ವರೂಪದಿಂದ ಬಂದು ಹೋಗ್ಯವನಾಗಿರ್ತಾನ. ಆದ್ದರಿಂದ ಇದೇ ಪೂರ್ಣ ಅಲ್ಲ, ಈ ಅಂತರಾತ್ಮನ ಅನ್ನೋದು ಪೂರ್ಣವಲ್ಲ. ಮತ್ತೆ ಪೂರ್ಣ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಮಹಾವಾಕ್ಯದ ವಿಚಾರ ಮಾಡಲಿಕ್ಕೆ ಬೇಕು. ಮಹಾವಾಕ್ಯ ಅಂದ್ರ ತತ್ವಂ ಅಸಿ. ತ್ವಂ ಅಸಿ ಅಂದ್ರ ತತ್ ಅಂದ್ರ ಆ ಆತ್ಮ ಸ್ವರೂಪ, ತ್ವಂ ಅಂದ್ರ ಈ ಜೀವ ಸ್ವರೂಪ, ಅಸಿ ಅಂದ್ರ ನೀನೇ ಇದ್ದೀಯ. ಆ ಪರಮಾತ್ಮನೇ ಈ ಜೀವಾತ್ಮನಿದ್ದಾನೆ. ಇಲ್ಲಿ ಜೀವಾತ್ಮನ ಅನ್ನೋದು ಬೇರಿಲ್ಲ, ಪರಮಾತ್ಮ ಅನ್ನೋದು ಬೇರಿಲ್ಲ. ಇಲ್ಲಿ ಜೀವಿಗಳೊಳಗಿದ್ದು ಜೀವ ನೆನ್ಸ್ಕೊಂಡು ಜೀವಾತ್ಮ ಅನ್ಸ್ಕೊಂಡಿದ್ದಾನ ಅಥವಾ ಅಂತರಾತ್ಮ ಅಂತ ಅನ್ಸ್ಕೊಂಡಿದ್ದಾನೆ. ಆದರೆ ನೀನ್ ಮಾತ್ರ ಆ ತತ್ತು, ಇದು ನಿನ್ನೊಳಗೆ ವಿಚಾರ ನಡಿಬೇಕು. ಇಲ್ಲಿ ಅಂತರಾತ್ಮ ಅಂದ್ರೆ ಯಾರು, ಈ ಜೀವ ಅಂದ್ರೆ ಯಾವ್ದು ಅಂದ್ರ, ಈ ಜೀವ ಅನ್ನೋದು 25 ತತ್ವಗಳಿಂದ ಕೂಡಿರ್ತಕ್ಕಂಥ ಸ್ಥೂಲ ಶರೀರ. ಇವೇನು 5 ತತ್ವಗಳು 5 5 25 5 5 5 ಭಾಗಗಳಾಗಿ 25 ತತ್ವಗಳಿಂದ
ಕೂಡಿರೋದ್ರೊಳಗ ಈ ಅಂತರಾತ್ಮನು ಬರ್ತಾನ. ಆದ್ರಿಂದ ಇವನ್ ಅಂತರಾತ್ಮ ಅಂತ ಅನ್ಸ್ಕೊಂಡಿದಾನ. ನೀನು ಇದು ಅಲ್ಲ, ನೀನ್ ಯಾರು? ಆ ತತ್ವ ಸ್ವರೂಪನ ನೀನದಿ. ನೀನು ಆ ಅಖಂಡವಾದ ಆತ್ಮ ಸ್ವರೂಪನದಿ. ನಿನ್ನೊಳಗ ಚಂಚಲತೆಯಾಗ್ಲಿ, ಕರ್ತೃತ್ವ ಆಗ್ಲಿ, ಭೋಕ್ತೃತ್ವ ಆಗ್ಲಿ ಇದು ಯಾವುದು ಇಲ್ಲ. ನೀನು ನಿತ್ಯ ನಿರಂಜನ ನದಿ, ಶುದ್ಧ ನದಿ, ಪರಿಪೂರ್ಣನ ನೀನದಿ. ನಿನ್ನ ಸ್ವರೂಪ ಅಂತದ್ದು. ಆ ತತ್ತನ್ನ ತಿಳಿಬೇಕಂದ್ರ ಈ ಮಹಾವಾಕ್ಯದ ವಿಚಾರ ನಡಿಬೇಕು. ತತ್ವಮಸಿ ಮಹಾವಾಕ್ಯದ ವಿಚಾರ ನಡಿಬೇಕು. ಈ ವಿಚಾರದಿಂದ ವಿಚಾರಿಸಿ ನೋಡಿದಾಗ ನಮಗೆ ಪೂರ್ಣ ಜ್ಞಾನದ ವಿಚಾರ ತಿಳಿತೈತಿ. ನೋಡಿ 20-25. ಮೊದಲು ದೇಹಧಾರಿಯಾದ ಆತ್ಮನನ್ನು ತಿಳಿದು ಆಮೇಲೆ ಜಗದಂತರ್ಮ್ಯಾದ ಅಂತರಾತ್ಮನನ್ನು ಅರಿಯಬೇಕು. ಮೊದಲು ಈ ದೇಹದೊಳಗ ಏನ್ ನಾವು ಈ ತತ್ವಮಸಿ ಮಹಾವಾಕ್ಯ ಅಂತ ಹೇಳಿದ್ವಲ್ಲ, ಈ ಜೀವನು ಮತ್ತ ಆತ್ಮನು ಇದನ್ನ ಈ ದೇಹದೊಳಗ ತಿಳಿಬೇಕಾಗ್ತದ. ಮೊದಲು ಇದನ್ನ ತಿಳಿದೊಳಗ ಇಲ್ಲಿ ದೇಹಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವ್ನು ಯಾರದನಂದ್ರ ಆತ್ಮನೇ ಅದಾನ. ಆ ಆತ್ಮನ ಸತ್ತದಿಂದ ಈ ಅಂತರಾತ್ಮ ಅನ್ನೋದು ಎಲ್ಲದ ನಡಿತೈತಿ. ಆ ಆತ್ಮನೇ ಪರಿಪೂರ್ಣನು. ಆತ್ಮದ ಶಕ್ತಿಯನ್ನ ಬಳಕೆ ಮಾಡಿಕೊಂಡು ಈ ಅಂತರಾತ್ಮನಾಗಲಿ ಅಥವಾ ಚಿದಾಭಾಸನಾಗಲಿ ಅಥವಾ ಅಹಂಕಾರ ಅನ್ನೋ ಇವೆಲ್ಲವೂ ಕೂಡ ನಡೀತದವ. ಇದನ್ನ ನಾವು ತಿಳಿಬೇಕು ನಮ್ಮೊಳಗ. ಅಂದ್ರ ನಾನಂದ್ರ ಯಾರು ಅಂತ ನಾವು ವಿಚಾರ ಮಾಡಿದ್ರ, ಈಗೇನು ತಿಳಿತನಿ, ನೋಡ್ತನಿ, ಮಾಡ್ತನಿ, ಕೇಳ್ತನಿ, ಕಂಡಿದನಿ ಅಂತ ಏನ್ ಹೇಳ್ತೇವಲ್ಲ, ಇವೆಲ್ಲವಕ್ಕೂ ಬೇರೆಯಾಗಿರ್ತಕ್ಕಂಥ ರೂಪನಾಮ ರಹಿತವಾಗಿರ್ತಕ್ಕಂಥದ್ದು ಏನ್ ವಸ್ತು ಐತಲ್ಲ, ಅದು ತಾನನ್ನೋದನ್ನ ತಿಳಿಬೇಕಾಗ್ತದ. ಅದನ್ನ ಆತ್ಮ ಅಂತ ತಿಳಿಬೇಕಾಗ್ತದ. ಅದಾದ ನಂತರ ಪರಬ್ರಹ್ಮ ಪ್ರಾಪ್ತಿಯಾಗುತ್ತದೆ. ಈ ಅಂತರಾತ್ಮನ ನಾವು ತಿಳಿದೀವಂದ್ರ ಈ ದೇಹದ ಕಾರ್ಯವೇ ಜಗತ್ತಿನ ಕಾರ್ಯ. ಇಲ್ಲಿ ಆತ್ಮ ಅಂತ ಅನ್ಸ್ಕೊಂಡದನ, ದೇಹದೊಳಗಿದ್ದ ಆತ್ಮ ಸ್ವರೂಪ ಅಂತ ಹೇಳಿಸಿ ಅಂದ್ರ ಜಗತ್ತಿನೊಳಗಿದ್ದ ಪರಬ್ರಹ್ಮ ಸ್ವರೂಪ ಅಂತ ಅನ್ಸ್ಕೊಂಡದನ. ಹಂಗ ಅನ್ಸ್ಕೊಂಡ್ರು ಕೂಡ ಅದು ಏನ್ ಅಂದ್ರೂ ಕೂಡ ಅದಿರುವುದೊಂದೇ ಪರಬ್ರಹ್ಮ ವಸ್ತು. ಈ ರೀತಿಯಾಗಿ ತಿಳಿಯುವುದರಿಂದ ಬ್ರಹ್ಮ ಪ್ರಾಪ್ತಿಯಾಗುತ್ತದೆ. ನಮಗೆ ಬ್ರಹ್ಮ ಪ್ರಾಪ್ತಿ, ಬ್ರಹ್ಮಜ್ಞಾನ ಹೆಂಗೈತೆ ಅಂದ್ರ ಈ ಶೋಧ ಮಾಡಿ ವಿಚಾರ ಮಾಡಿ ಮಹಾವಾಕ್ಯದ ವಿಚಾರವನ್ನು ಮಾಡಿ ನೋಡಿದಾಗ ಈ ತತ್ ಸ್ವರೂಪನೇ ನಾನಿದ್ದೇನೆ, ಆತ್ಮ ಸ್ವರೂಪನೇ ನಾನಿದ್ದೇನೆ, ಇದು ಜೀವ ಅನ್ನೋದು ಇದು ತತ್ವಗಳಿಂದ ಕೂಡಿರ್ತಕ್ಕಂಥದ್ದು, ತತ್ವಗಳಿಗೆ ಆಧಾರವಾಗಿರ್ತಕ್ಕಂಥ ಅಖಂಡ ತತ್ ಸ್ವರೂಪನೇ ತಾನು ಅನ್ನೋದು ತಿಳಿಬೇಕಾಗ್ತದ. ಈ ರೀತಿ ವಿಚಾರ ಮಾಡೋದ್ರಿಂದ ಬ್ರಹ್ಮ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮದ ವಿಚಾರ ಮಾಡ ಹತ್ತಲು ಶಾಶ್ವತ ಅಶಾಶ್ವತದ ಪರೀಕ್ಷೆಯಾಗುವುದು. ಇಲ್ಲಿ ಬ್ರಹ್ಮದ ವಿಚಾರ ಮಾಡ್ಬೇಕಂದ್ರ ಇಲ್ಲಿ ಎಲ್ಲದ ಪರೀಕ್ಷೆನ ಐತಿ. ನಾವೆಲ್ಲರೂ ದಿನ ಈ ಸತ್ಸಂಗದೊಳಗೆ ನಡೀತದೆ ಬಂದ್ರ ಸತ್ಯ ಅಸತ್ಯದ ಪರೀಕ್ಷೆ ನಡೀತಾ ಐತಿ. ಇಲ್ಲಿ ಇದೇ ಸತ್ಯ ಅಸತ್ಯದ ಪರೀಕ್ಷೆ, ಮತ್ ಬೇರೆ ಎಲ್ಲೋ ಅಲ್ಲ, ನಮ್ಮೆಲ್ಲರೊಳಗ ನಡೀತೈತಿ. ಅಸತ್ಯವಾದದ್ದನ್ನ ಬಿಟ್ಟು ಸತ್ಯವಾದದ್ದನ್ನ ಹಿಡಿಬೇಕು, ಶಾಶ್ವತವಾದದ್ದನ್ನ ಹಿಡಿಬೇಕು. ಆ ಶಾಶ್ವತ ಸ್ವರೂಪವೇ ತಾನು ಅಂತ ತಿಳಿದು ಅದೇ ತಾನು ಆಗ್ಬೇಕು ಅನ್ನೋದ ಪರೀಕ್ಷೆ ನಡೀತೈತಿ. ಯಾಕಂದ್ರ ನಾವು ಅಶಾಶ್ವತವಾಗಿರ್ತಕ್ಕಂಥ ದೇಹವನ್ನ ನಾನು ಅಂತ ತಿಳಿದಿದ್ವಿ. ಆದ್ರ ಅದು ನೀನಲ್ಲಪ್ಪ, ಅದು ಶಾಶ್ವತವಲ್ಲ. ಇಲ್ಲಿ ಶಾಶ್ವತದ್ ಯಾವ್ದಂದ್ರ ಆತ್ಮ ಸ್ವರೂಪ ಐತಿ, ಅದರ ಪರೀಕ್ಷೆ ನಡೆಯಬೇಕು. ಆಗ ಮೇಲೆ ವರ್ಣಿಸಿದ ಚಂಚಲವು ಹೋಗತಕ್ಕದ್ದೇ ಎಂಬ ನಿರ್ಣಯವೇನು ತಪ್ಪಲಾರದು. ಈ ರೀತಿ ನಮ್ಮೊಳಗ ಪರೀಕ್ಷೆ ನಡೀತಂದ್ರ ಸತ್ಯ ಯಾವುದು, ಅಸತ್ಯ ಯಾವುದು, ಯಾವುದು ಯಾವಾಗ್ಲೂ ಇರುವುದೈತೋ ಅದು ಸತ್ಯ, ಮತ್ತೆ ಯಾವುದು ಯಾವಾಗ ಇರೋದಿಲ್ಲವೋ ಅದು ಅಸತ್ಯ. ಈ ದೇಹ ನಾನು ಅಂತವಿ, ಹೊಲ ಮನಿ ಅಡವು ಆಸ್ತಿ ಕೀರ್ತಿ ದನ ಕನಕಾದಿಗಳು ಇವೆಲ್ಲವೂ ನಂದು ನಾನು ಅಂತವಿ. ನಿದ್ದೆ ಹತ್ತಿದ ಕೂಡ್ಲ ಒಂದು ಕ್ಷಣ ಮಾತ್ರದೊಳಗೆ ಇವ್ಯಾವು ಇಲ್ಲ. ಬರೀ ನಿದ್ದೆ ಹತ್ತಂದ್ರೆ ಇವ್ಯಾವು ಇಲ್ಲ. ಮತ್ತೆ ನಿದ್ದೆ ಹತ್ತಿದಾಗೂ ಯಾವ್ದೈತಂದ್ರ ಆ ಅರು ಸ್ವರೂಪ ಅನ್ನೋದ್ ಐತಲ್ಲ. ನಿದ್ದೆಯಿಂದ ಎದ್ದ ಮೇಲೆ ಒಳ್ಳೆ ನಿದ್ದೆ ಬಂತು ಅಂತ ಹೇಳೋದೊಂದ್ ಐತಲ್ಲ.
ಅದು ಸತ್ಯ, ಅದು ಶಾಶ್ವತ. ಈ ಹೊರಗ್ ನಾವು ಹೆಂಗ ಶಾಶ್ವತ ಅಲ್ಲ ಅಂದ್ರೆ ಇಷ್ಟ ನಾವು ವಿಚಾರ ಮಾಡಿದ್ರೆ ಸಾಕು. ನಾನು, ನನ್ನ ಕುಲ, ನನ್ನ ಶ್ರೇಷ್ಠ, ನನ್ನ ಅಧಿಕಾರ ಇವೆಲ್ಲವೂ ಕೂಡ ಕೇವಲ ನಿದ್ದೆ ಹತ್ತೋ ಮಠ. ನಿದ್ದೆ ಹತ್ತಿದ್ರೆ ಇವ್ ಯಾವು ಇಲ್ಲ. ಮತ್ತೆ ಎಚ್ಚರ ಆದ್ಮೇಲೆ ಇವು ಬರ್ತಾವ. ಇವು ಬಂದೋಗವು ಶಾಶ್ವತ ಅಲ್ಲ. ಮತ್ ಇದ್ರಾಗ ಒಂದು ಕನಸು ಬಿದ್ದು ಹೋಗ್ತದ. ಕನಸು ಕೂಡ ಶಾಶ್ವತ ಏನಂದ್ರ ಅದು ಶಾಶ್ವತ ಅಲ್ಲ. ಇಲ್ಲಿ ಈ ದೇಹವೇ ನಾನಂತ ತಿಳಿದಿರೋದು ಇದೊಂದು ಹಗಲುಗನಸಾಗಿರ್ತದ. ನಿದ್ದೆ ಮಾಡಕರ ಕನಸು ಬಿದ್ದದ, ಅದೊಂದು ರಾತ್ರಿ ಕನಸಾಗಿರ್ತತಿ. ಅದು ಕನಸ, ಇದು ಕನಸ. ಆ ಕನಸು ಇರೋ ಮಠ ಅದು ಸತ್ಯ ಆಗಿ ತೋರ್ತದ, ಇದ್ರೊಳಗಿರೋ ಮಠ ಇದು ಸತ್ಯ ಆಗಿ ತೋರಿಸ್ತದ. ಇದರಿಂದ ಸತ್ಯ ಅಸತ್ಯದ ವಿಚಾರವನ್ನು ಮಾಡಿದಾಗ ಎಚ್ಚೆತ್ತ ಮೇಲೆ ಎರಡೂ ಕನಸು, ಎರಡೂ ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಇದೇ ಉಪದೇಶವನ್ನ ಅಷ್ಟವಕ್ರ ಮಹಾಮುನಿಗಳು ಜನಕ ಮಹಾರಾಜನಿಗೆ ತಿಳಿಸಿದ್ದು. ಅವ್ರ ತಂದೆಯನ್ನ ಬಂಧಿಸಿದ್ದು, ಅನೇಕ ಋಷಿಮುನಿಗಳನ್ನ ಬಂಧನದೊಳಗಿಟ್ಟಿದ್ದು, ಆ ಎಲ್ಲಾ ಋಷಿಮುನಿಗಳನ್ನ ಬಂಧನದಿಂದ ಬಿಡುಗಡೆ ಮಾಡಿದ್ದು ಇದೇ ಸತ್ಯ ಅಸತ್ಯದ ವಿಚಾರದ ಗೊಂದಲದಿಂದಾನೆ. ಅವ್ರ ಜನಕ ಮಹಾರಾಜರಿಗೆ ಕನಸು ಬಿತ್ತು. ಕನಸಿನಾಗ ಎಲ್ಲಾ ಸಾಮ್ರಾಜ್ಯವನ್ನ ಸೋತ್ರು. ಈ ದೇಶ ಗಡಿಪಾರ ಆಗ್ಬೇಕಂತ ಶತ್ರು ರಾಜ ಆದೇಶ ಮಾಡಿದ. ಅನ್ನ ನೀರು ಇಲ್ದೆ ಓಡ್ತಿದ್ದ. ಕೊನೆಗೆ ಅವನಲ್ಲಿ ಬಿದ್ದ, ಅನ್ನ ನೀರು ಇಲ್ದೆ. ಅವಾಗ ಅವನಿಗೆ ಎಚ್ಚರ ಆತು. ಅವಾಗ ಅದು ಸತ್ಯನ, ಇದು ಸತ್ಯನ. ಅದು ಸತ್ಯನ ಅಂದ್ರ ಕನಸ್ನಾಗ ನಾನು ಅನ್ನ ನೀರು ಬಿಟ್ಟು ರಾಜ್ಯ ಸಾಮ್ರಾಜ್ಯ ಮಡದಿ ಮಕ್ಕಳನ್ನೆಲ್ಲ ಬಿಟ್ಟು ಓಡಿದ್ ಸತ್ಯವೋ, ಏನ್ ಈಗೈತಲ್ಲ ಇದು ಸತ್ಯವೋ ಅನ್ನೋ ಪ್ರಶ್ನೆಗೆ ಅವರು ಅನೇಕ ಋಷಿಮುನಿಗಳು ಸರಿಯಾಗಿ ಉತ್ತರ ಹೇಳದೆ ಬಂಧನದೊಳಗೆ ಇಟ್ಟಿರ್ತಾರ. ಅವಾಗ ಈ ಅಷ್ಟವಕ್ರ ಮಹಾಮುನಿಗಳು, ನೀನ್ ಎಲ್ಲಿವರೆಗೂ ನಿನ್ನೊಳಗ್ ಕನಸು ಬಿದ್ದುತ್ತೋ ಅಲ್ಲಿ ತನಕ ಅದು ಸತ್ಯ ಐತಿ. ಮತ್ ಈಗ ನೀನ್ ಇದೇನ್ ನನ್ನ ಹೆಂಡತಿ, ನನ್ ಮಕ್ಕಳು, ನನ್ ಬಾಳು, ನಾನ್ ಜನಕ ಮಹಾರಾಜ, ನಾನ್ ಚಕ್ರವರ್ತಿ ಅಂತ ಕುಂತಿದೀಯಲ್ಲ, ಇದು ಕನಸೈತಿ. ಇವೆರಡನ್ನ ತಿಳಿಯುವಂತ ನೀನೊಬ್ಬನ ಅರು ಸ್ವರೂಪನ್ನ ನೀನ್ ಬ್ಯಾರೆನ ಅದಿ. ಅದು ನಾನು ಅಂತ ತಿಳಿದಾಗ ಆ ನಿದ್ದೆಯಿಂದ ಎಚ್ಚೆತ್ತಾಗ ಕನಸು ಹೆಂಗ ಸುಳ್ಳು ಅಂತ ನಿನಗೆ ಗೊತ್ತಾಯ್ತೋ, ಹಂಗ ಇಲ್ಲಿ ದೇಹವೇ ನಾನೆಂಬ ಭಾವದೊಳಗೆ ಸಿಲುಕಿದೆಯಲ್ಲ, ಇದು ದೇಹ ನಾನಲ್ಲ, ಆತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದು ಎಚ್ಚರ ಆತಂದ್ರ ಅವಾಗ ಇದು ಸುಳ್ಳು ಅಂತ ನಿನಗ್ ಗೊತ್ತಾಗ್ತದ. ಇದನ್ನ ಸುಳ್ಳು ಅಂತ ನೀನ್ ತಿಳಿಬೇಕಂದ್ರ ಈ ಪಾರಮಾರ್ಥ ವಿಚಾರವನ್ನ ತಿಳಿ. ಇದಕ್ಕ ಅವ್ರದೇ ಆದ ಒಂದು ಗ್ರಂಥ ಐತೆ, ಅಷ್ಟವಕ್ರ ಗೀತಾ ಅಂತ. ಆ ಗ್ರಂಥದೊಳಗ ಅಷ್ಟವಕ್ರ ಮಹಾಮುನಿಗಳು ಜನಕ ಮಹಾರಾಜರಿಗೆ ಉಪದೇಶಿಸ್ತಕ್ಕಂಥದ್ದು ಐತಿ. ಅದರಂತೆ ಇಲ್ಲಿ ನಮಗೆ ಸತ್ಯ ಅಸತ್ಯದ ಪರೀಕ್ಷೆ ಆಗ್ಬೇಕಾಗೈತಿ. ಆ ಪರೀಕ್ಷೆಯಾದ್ರ ಇದು ಅಸತ್ಯವಾದದ್ದು ಎಂದಾದ್ರೂ ಅಸತ್ಯನೇ ಅದೇ, ಸತ್ಯವೇ ನಾನು ಅನ್ನೋದು ನಮಗ್ ಗಟ್ಟಿಯಾಗಿ ಉಳಿತೈತಿ. ಅದು ಸತ್ಯ, ಅದ್ರಾಗ ಅನುಮಾನ ಇಲ್ಲ. ಈ ನಿರುಪಾಧಿಕ ಬ್ರಹ್ಮ ವಸ್ತುವು ಉತ್ಪತ್ತಿ ಸ್ಥಿತಿ ಸಂಹಾರಕ್ಕೆ ಅತೀತವಿರುತ್ತದೆ. ಇಲ್ಲಿ ಈ ಸತ್ಯ ಅಸತ್ಯನ ನಿನ್ನ ಅಂತರಂಗದೊಳಗ ವಿಚಾರ ಮಾಡಿದಾಗ ದೇಹ ಮನಸ್ಸು ಇವೆಲ್ಲವೂ ಅಸತ್ಯದಿಂದ ಕೂಡಿರ್ತಕ್ಕಂಥವು. ದೇಹ ಆತ್ಮ ಒಂದೇ ಸತ್ಯ ಅಂತ ನೀನ್ ತಿಳಿದಿ ಅಂದ್ರ ಆ ಆತ್ಮವೇ ನಿರುಪಾಧಿಕ ವಸ್ತುವು. ಆ ನಿರುಪಾಧಿಕ ಬ್ರಹ್ಮ ವಸ್ತುವು ಉತ್ಪತ್ತಿ ಸ್ಥಿತಿ ಸಂಹಾರಕ್ಕೆ ಅತೀತವಿರುತ್ತದೆ. ಇಲ್ಲಿ ಆತ್ಮಕ್ಕೆ ನೀನ್ ಹುಟ್ಟಿತು ಸಾಯ್ತು, ಇದಕ್ಕೆ ದುಃಖ ಬಂಧನ ಮೋಹ ಮಮಕಾರ ನಾವು ಯಾವ ಇದಕ್ಕಿಲ್ಲ. ಈ ಅಜ್ಞಾನ ಸ್ವರೂಪದಿಂದ ಕೂಡಿರ್ತಕ್ಕಂಥ ದೇಹ ಮನಸ್ಸಿಗೆ ಇವೆಲ್ಲವೂ ಉತ್ಪತ್ತಿ ಸ್ಥಿತಿ ಸಂಹಾರ ಎಲ್ಲ ಅದವು. ಆ ಪರಿಪೂರ್ಣ ಸ್ವರೂಪವಾಗಿರ್ತಕ್ಕಂಥ ಆತ್ಮಕ್ಕೆ ಅವ್ಯಾವು ಇರುವುದಿಲ್ಲ. ಅದು ಈ ಉತ್ಪತ್ತಿ ಸ್ಥಿತಿ ಸಂಹಾರಕ್ಕೆ ಅತೀತವಿರುತ್ತದೆ. ಈ ಪ್ರತಿಪಾದನೆಯಲ್ಲಿ ಜ್ಞಾನದ ವಿಜ್ಞಾನವಾಗುತ್ತದೆ. ವಿಚಾರ ಈ ರೀತಿಯಾಗಿ ನಡಿಬೇಕು. ಜಗತ್ತೆಲ್ಲ ಸುಳ್ಳು ಸುಳ್ಳು ಅಂತಾರ, ಅದೇಂಗ್ ಸುಳ್ಳು ಮರಿ ಅಂದ್ರ ಇಷ್ಟು ಯೋಚನೆ ಮಾಡಿದ್ರೆ ಸಾಕು. ಸತ್ಯ ಆಗಿದ್ರೆ ಯಾವಾಗ್ಲೂ ಇರ್ಬೇಕಾಗಿತ್ತು, ನಿದ್ದೆ ಎತ್ತಿದ ಕೂಡ್ಲೆ ಎತ್ತಾಗೋತಿದ ಅಂತ. ಈ ರೀತಿ ವಿಚಾರ ನಡೆದಾಗ ಇದು ಜ್ಞಾನದ ವಿಜ್ಞಾನವಾಗುತ್ತದೆ. ಅಂದ್ರೆ ಪರಿಪೂರ್ಣ ಸಂಶೋಧನೆ ಅಥವಾ ಅನುಭವ. ಇವತ್ತಿನ ಮಧ್ಯಾಹ್ನ ಸದ್ಬೋಧ ಚಂದ್ರಿಕೊಳಗಿತ್ತಲ್ಲ, ಆ ಅನುಭವ ಇದು ಸ್ವಲ್ಪ ಬಲ್ಲಂತವ್ರಿಗೆ ತಿಳಿಯೋದ್ ಕಷ್ಟ ಆಗ್ತದೆ. ಇದನ್ನ ಅನುಭವದಿಂದನೇ
ನೋಡ್ಬೇಕಾಗ್ತದೆ. ಜ್ಞಾನ ವಿಜ್ಞಾನವಾಗುವ ಸ್ಥಿತಿಯನ್ನ ಲಕ್ಷಿಸಿರಿ. ನಿಮ್ಮೊಳಗ ನೀವು ವಿಚಾರ ಮಾಡ್ರಿ. ಸತ್ಯ ಅಂದ್ರೆ ಯಾವಾಗ್ಲೂ ನಾನು ನಿಂದಿರೋದು ಸತ್ಯ. ಮತ್ತೆ ಯಾವಾಗ್ಲೂ ಹಗಲು ರಾತ್ರಿ ನಾನು ಮಲಗಿದಾಗ, ನಿದ್ದಿಗಣ್ಣಾಗಿದ್ದಾಗ, ಜಾಗ್ರದಾಗಿದ್ದಾಗ, ರೋಷ ಆಕ್ರೋಶದೊಳಗಿದ್ದಾಗ, ಮಬ್ಬಿನೊಳಗಿದ್ದಾಗ ಎಲ್ಲವನ್ನ ಹೇಳ್ತದ. ಅವತ್ ನನ್ ಯಾಕ ಬುದ್ಧಿನ ಓಡ್ದಂಗಾಗಿತ್ತಪ್ಪ, ಯಾಕ ನನಗ್ ಮಂಕ್ ಆಗ್ಬಿಟ್ಟಿತ್ತು, ಭಾರಿ ಸಿಟ್ನಾಗಿದ್ದೆ ಅವತ್ ನಾನು, ಯಾವತ್ ಭಾರಿ ಖುಷಿ ಇದ್ನಪ್ಪ ಅಂತ ಇವನ್ನೆಲ್ಲವನ್ನ ಹೇಳುವಂತದ್ ತಿಳಿಸುವಂತದ್ದು ಐತಲ್ಲ. ನಾವ್ ಯಾವ ಸ್ಥಿತಿ ಒಳಗಿದ್ರು, ಎಂತ ಸನ್ನಿವೇಶದೊಳಗಿದ್ರು ತನ್ನ ಇರುವಿಕೆಯನ್ನ ತಿಳಿಸುವಂತದ್ದು ಏನೈತಲ್ಲ, ಅದೇ ತ್ರಿಕಾಲ ಅಬಾಧಿತ, ಅದೇ ಸತ್ಯ, ಅದೇ ಆತ್ಮ, ಅದೇ ಪರಮಾತ್ಮ, ಅದೇ ನೀನು ಅನ್ನೋದನ್ನ ತಿಳಿಯೋದೇ ಜ್ಞಾನದ ವಿಜ್ಞಾನವಾಗುತ್ತದೆ. ಇದನ್ನ ಲಕ್ಷ್ಯ ಮಾಡ್ಬೇಕಾಗೈತಿ, ಇದನ್ನ ತಿಳಿಬೇಕಾಗೈತಿ. ಜ್ಞಾನದಿಂದ ಪಿಂಡ ಬ್ರಹ್ಮಾಂಡದ 8 ದೇಹಗಳ ಸ್ಥಿತಿಗತಿ ತಿಳಿದು ಅವು ನಿರಸನ ಹೊಂದಿದ ಮೇಲೆ ನಿರುಪಾಧಿಕ ಶುದ್ಧ ಬ್ರಹ್ಮ ಉಳಿಯುವುದು. ಇಲ್ಲಿ ಎಲ್ಲ ದೇಹದ ಸ್ಥಿತಿಗಳು, ಎಲ್ಲ ಭಾವನೆಗಳು, ಎಲ್ಲ ಸ್ಥಿತಿಗಳು, ಎಲ್ಲವನ್ನ ಮೀರಿರ್ತಕ್ಕಂಥದ್ದು ಏನೈತಲ್ಲ, ಅದೇ ನಿನ್ನ ನಿರುಪಾಧಿಕ ಸ್ಥಿತಿ, ಅದೇ ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ ಅಂತಂದ್ರೆ ಏನಾರಲ್ಲ, ಅದಿರೋದು ಒಂದೇ ಬ್ರಹ್ಮ. ಏನೊಂದು ಕಲ್ಪನೆಗಳು, ಭಾವನೆಗಳು, ಸಂಕಲ್ಪಗಳು, ವಿಕಲ್ಪಗಳು ಯಾವ್ಯಾವ ಇಲ್ದೇ ಇರ್ತಕ್ಕಂತ ನಿರಾಳ ನಿರ್ಭಯಲಾಗಿರ್ತಕ್ಕಂಥ ಸ್ವರೂಪ ಏನೈತಲ್ಲ, ಆ ಬ್ರಹ್ಮ ಒಂದೇ ಉಳಿತೈತಿ. ಸಾಧಕನ ವಿವೇಕದಿಂದಲೇ ಆ ಬ್ರಹ್ಮ ವಸ್ತುವಿನೊಡನೆ ಐಕ್ಯತೆ ಪಡೆದನು. ಇಲ್ಲಿ ಸಾಧಕರು ಜ್ಞಾನಿಗಳಂದ್ರ ಏಕತ್ವವನ್ನು ತಿಳಿಯುವುದು. ಬ್ರಹ್ಮ ಬೇರೆಲ್ಲ, ನಾನ್ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮನಿಗಿರೋ ಲಕ್ಷಣ ನನಗೂ ಐತಿ, ನನಗಿರೋ ಲಕ್ಷಣ ಬ್ರಹ್ಮನಿಗೆ ಐತಿ ಅಂತ ಏಕತ್ವ ತಿಳಿಯುವುದೇ ಸಾಧನೆ, ಅದೇ ಜ್ಞಾನ. ಇದನ್ನ ಅನುಭವಿಸೋನ ಹೊರತಾಗಿ ಅನುಭವ ಬಂದೀತು. ಮತ್ತು ಕೊನೆಗೆ ಸೂಕ್ಷ್ಮ ಅನುಭವ ವೃತ್ತಿಯು ಅಡಗಿ ಹೋಯಿತು. ಇದನ್ನ ಅನುಭವಿಸನಿಗೆ ಅಷ್ಟ ಇದು ತಿಳಿತೈತಿ. ಇದು ಕೇವಲ ಅನುಭವದಿಂದ ತಿಳಿಯುವಂತ ವಿಚಾರ, ಕೇವಲ ಶಬ್ದಗಳಿಂದ ತಿಳಿಯುವಂತದ್ದಲ್ಲ, ಕೇವಲ ಅನುಭವದಿಂದ ತಿಳಿಯುವಂತದ್ದು. ಕೊನೆಗೆ ಈ ಅನುಭವ ಕೂಡ ಅಡಗಿ ಹೋಗ್ತದ. ಅನುಭವನು ಕೂಡ ಅಂದ್ರ ಅದು ದ್ವೈತ ಅನ್ನಂಗಾಗ್ತದ. ಯಾವುದು ಇಲ್ದಂಗ ಎಲ್ಲವೂ ಕೂಡ ಅಡಗಿ ಆ ಏಕತ್ವ ಒಂದೇ ಉಳಿತೈತಿ. ಈ ಅನುಭವ ವೃತ್ತಿಯು ಅಡಗಿ ಹೋಯಿತು. ಈ ಸ್ಥಿತಿಯನ್ನು ಚೆನ್ನಾಗಿ ಗ್ರಹಿಸಿರಿ. ಈ ಅಂತಿಮ ಸ್ಥಾನದಲ್ಲಿ ಶಬ್ದದಿಂದ ಅನ್ನುವುದೆಲ್ಲ ನಿಂತಿರುವುದು, ಬ್ರಹ್ಮವೇ ತಾನೆಂಬ ಅನುಭವವನ್ನು ನೋಡಿಬಿಟ್ಟಿರುವುದು ಮತ್ತು ಲಕ್ಷಾಂಶದ ತ್ಯಾಗದೊಡಗೂಡಿ ಸೂಕ್ಷ್ಮ ಬ್ರಹ್ಮಾನುಭವ ವೃತ್ತಿಯು ಅಳಿದು ಹೋಗಿರುವುದು. ಇಲ್ಲಿ ನುಡಿಗಳು ಕೊನೆಯ ತುದಿಗೆ ಕರ್ಕೊಂಡೋಗಿ ಏನ್ ಹೇಳ್ತಾವೋ, ನೀನ್ ತಿಳಿಯೋ ತನಕ ನೀನ್ ಆತ್ಮದಿಯಪ್ಪ, ನೀನ್ ಬ್ರಹ್ಮದಿಯಪ್ಪ, ನೀನ್ ಅನುಭವದಿಂದ ನೋಡಪ್ಪ, ಆ ಅನುಭವನೇ ದೊಡ್ಡದು, ಅವನೇ ನೀನು, ಇವನ್ನೆಲ್ಲವನ್ನು ಅನುಭವಿಸೋ ಅನುಭವಿನೇ ನೀನು ಅಂತ ಹೇಳ್ತು. ಕೊನೆಗೆ ಅನುಭವಿ ಅನ್ನೋದು ಕೂಡ ಅದು ಇಲ್ದಂಗಾಗಿ ಹೋಗ್ತದ, ಏನೊಂದು ಇಲ್ದಂಗಾಗ್ತದ. ಅಂತಿಮ ಸ್ಥಾನದಲ್ಲಿ ಶಬ್ದದಿಂದ ಅನ್ನುವುದೆಲ್ಲ ನಿಂತಿರುವುದು. ಅಂತಿಮ ವಿಚಾರದೊಳಗ್ ನೀನ್ ಅನುಭವ ಅಂತೀಯೋ, ಆತ್ಮ ಅಂತೀಯೋ, ಅವೆಲ್ಲವೂ ಕೂಡ ನಾಶವಾಗಿ ಹೋಗ್ತವು. ಆ ಬ್ರಹ್ಮವೇ ತಾನೆಂಬ ಅನುಭವವನ್ನು ನೋಡಿಬಿಟ್ಟಿರುವನು. ಅದನ್ನು ಎಲ್ಲವನ್ನು ಮೀರಿ ನಿಂತಾಗ ಆ ಲಕ್ಷಾಂಶದ ತ್ಯಾಗದೊಡಗೂಡಿ, ಆ ಕೇವಲ ಲಕ್ಷಾಂಶ, ಆ ವಸ್ತು ಎಲ್ಲವನ್ನು ನಾನ್ ಬ್ರಹ್ಮ ಅಂತೀಯೋ, ಅನುಭವಿ ಅಂತೀಯೋ, ಇನ್ನು ಏನನ್ನಾರ ಅಂತೀಯೋ, ನೀನು ಅನ್ನವೆಲ್ಲವೂ ಕೂಡ ಮರೆಯಾದ್ಮೇಲೆ ಉಳಿಯುವುದೊಂದೇ ಬ್ರಹ್ಮಾನುಭವ ವೃತ್ತಿ ಅಂತ ಹೇಳ್ತವಿ. ಕೊನೆಗೆ ಆ ವೃತ್ತಿನೂ ಕೂಡ ಅಳಿದು ಹೋಗ್ತದೆ. ಅವಾಗ ಉಳಿದುದೇ ಆ ಬಯಲು. ಅದಕ್ಕೇನು ಏನೊಂದು ಅನ್ನಕ್ ಬರ್ತಕ್ಕಂತ, ಏನು ಇಲ್ಲದೆ ಇರತಕ್ಕಂತ ಸ್ಥಿತಿ. ಅಗ್ನಿಯೊಳಗ ಕರ್ಪೂರ ಅಡಗಿ ಹೋತಂದ್ರ ಆ ಕರ್ಪೂರ ಏನು ಉಳಿಯೋದಿಲ್ಲ. ಬೆಟ್ಟದಷ್ಟು ಕರ್ಪೂರ ಸುಟ್ಟರು ಬಟ್ಟಗಲ ಬೂದಿಲ್ಲ ಅನ್ನಂಗ ಈ ವಿಚಾರವನ್ನು ತಿಳಿತಾ ಹೋದಾಗ ಆ ಏನು ಇಲ್ಲದ ಸ್ಥಿತಿ ಕೇವಲ ಬಯಲು ಸ್ಥಿತಿ ಅದಾಗ್ತದೆ ಅನ್ನೋ ವಿಚಾರವನ್ನು ಎಷ್ಟು ತಿಳಿಸ್ತಾರಪ್ಪ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಏಕದಶ ದಶಕ್ಕೆ ಉಪದೇಶ ನಿರೂಪಣ
ನಾಮ ನವಮ ಸಮಾಸ ಇಲ್ಲಿಗೆ ಉಪದೇಶ ನಿರೂಪಣಾ ಸಮಾಸ ಅನ್ನೋದು ಇಲ್ಲಿ ಮುಕ್ತಾಯ ಆಯ್ತ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಪ್ಪ, ಶರಣಾರ್ಥಿ.